ಬೈಲ್ 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 ಏನಂದೆ ಏನಂದೆ ತೋರ್ಸು ಬಟ್ಟು ಬಟ್ಟೆ ಏನಂದೆ ಬಟ್ಟೆ ಏನು ತೋರಿಸ್ದೆ ಬಟ್ಟೆ ಏನು ಮಾಡ್ದೆ ಹಿಂಗೆ ಮ್ಯಾಜಿಕ್ ಪಿನ್ ಇಲ್ಲ ಆರ್ಡರ್ ಬಿದ್ದೈತೆ ನಂದು ಕರೆಕ್ಟಾಗಿ ಮಾತಾಡೋದು ಏನನ್ನ ಡಿಲರ್ ಬಂದು ಗೊಬ್ಬರ ತಂದ್ರೆ ಯಾರು ಸಪೋರ್ಟ್ ಮಾಡಲ್ವ ನೀವು ಬಟ್ಟೆ ಏನು ಮಾಡ್ತಾ ಇರೋದು ಇಲ್ಲ ನೀನೇನಾದ್ರು ಮಾತಾಡು ಏನು ಮಾತಾಡೋದು ಬಾಯ್ಲಿ ಸಿಗಲ್ಲೋ ತಪ್ಪಾಯ್ತು ಅಂತೇಳಿ ಏನಾಯ್ತು ಸಾರಿ ತಪ್ಪಾಯ್ತು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ. ಬೈಲ್ 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 ಏನಂದೆ ತೋರ್ಸು ಬಟ್ಟೆ ಏನಂದೆ ಬಟ್ಟೆ ಏನು ತೋರಿಸ್ದೆ ಬಟ್ಟೆ ಏನು ಮಾಡ್ದೆ ಹಿಂಗೆ ಬಟ್ಟೆ ಏನು ಮಾಡ್ದೆ ಹೇಳಿ ಬಟ್ಟೆ ಏನು ಮಾಡ್ದೆ ತೋರ್ಸು ಇಲ್ಲ ಹಿಂಗ್ ಮಾಡ್ತಾ ಇರೋದು ಫಕ್ ಅಂತ ಹಾಕೊಂಡು ನಿಮ್ಗೆ ಅಣ್ಣ ನಾನು ನಿಜ ಹೇಳ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ ಇರೋದು ಇಲ್ಲ ಇದೇನು ಮ್ಯಾಜಿಕ್ ಪಿನ್ ಇಲ್ಲ ಆರ್ಡರ್ ಬಿದ್ದೈತೆ ನಂದು ಕರೆಕ್ಟಾಗಿ ಮಾತಾಡೋದು ಏನನ್ನ ಡಿಲರ್ ಬಂದು ಗೊಬ್ಬರ ತಂದ್ರೆ ಯಾರು ಸಪೋರ್ಟ್ ಮಾಡಲ್ವ ನೀವು ಬಟ್ಟೆ ಏನು ಮಾಡ್ತಾ ಇರೋದು ನೀನು ಮ್ಯಾನೇಜರ್ ಫೋನ್ ಮಾಡು ಇಲ್ಲ ನೀನೇನಾದ್ರು ಮಾತಾಡು ಏನು ಮಾತಾಡೋದು ಬಾಯ್ಲಿ ಸಿಗಲ್ಲೋ ಬಾಯ್ಲಿ ಬೋಳಿ ಮಗನೇ ಏನು ಬಟ್ಟೆ ತೋರಿಸ್ತೀಯಾ ನೀನೇ ಮಾತಾಡೋದು ಏನು ಬಾಯ್ಲಿ ಸರಿಯಾಗಿ ಮಾತಾಡು ಇಲ್ಲಿ ಎಲ್ಲಿಂದ ಬಂದ್ಬಿಟ್ಟು ನಮ್ಮ ಹತ್ರ ಗಂಚಲ್ಲಿ ಮಾತಾಡ್ತೀಯಲ್ಲ ಏನು ಏನು ನಾನು ಸ್ವಿಗ್ಗಿ ಅಂತ ಹೇಳ್ತಾ ಇದ್ದೀನಿ ಅವನಿಗೆ ನನಗೆ ಹಿಂದಿ ಬರಲ್ಲ ನಾನೇನು ಮಾಡಲಿ ಗುರು ನಾನು ಫುಡ್ ಸ್ವಿಗ್ಗಿ ಆರ್ಡರ್ ರೆಡಿ ಅಂತ ಹೇಳ್ತಾ ಇದ್ದೀನಿ ಇದರ ಬೈ ಇಲ್ಲಿ ಬಾಯ್ಲಿ ಅವಾಗಲೇ मुझे क्या उंगली दिखाना अभी दिखा रहा ना मेरा स्विगी का मैं पहला बोला 7424 ऑर्डर रेडी अबे भाई पहले मैं क्या पूछा था पहले क्या मुझे आइटम मुझे इंग्लिश नहीं आता मैं बोले ना तुझे तू बाहर आ जा इधर आ जा इधर ಇಲ್ಲ ನಾ ಬಟ್ ತೋರ್ಸೋನೆ ಫಕ್ ಅಂತ ನೋಡಿದ್ರೆ ತಾನೆ ಗಾಂಚಲಿ ಆಗ್ತೈತಿ ಎಲ್ಲಿಂದ ಬಂದ್ಬಿಟ್ಟು 0115 ಅಲ್ಲಿ ಕೂತಾನೋಣ ನೋಡಿ ಫಸ್ಟ್ ಆಫ್ ಆಲ್ ವಿ ಆರ್ ಫ್ರಮ್ ಡಿವೈಬಲ್ ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ರಾಷ್ಟ್ರ ಪ್ರೆಸಿಡೆಂಟ್ ಇವರು ಯಾರೋ ಹುಡುಗರು ಇಲ್ಲಿ ಯಾರೋ ಹಿಂದಿ ಹುಡುಗರು ಫೋಟೋ ತೋರಿಸಿ ಸಿಂಬಲ್ಸ್ ಬ್ಯಾಡ್ ಸಿಂಬಲ್ಸ್ ಎಲ್ಲ ತೋರಿಸಿ ಡಿಸ್ರೆಸ್ಪೆಕ್ಟ್ ಮಾಡಿ ಅವ್ರನ್ನ ಕರೀರಿ ಅವ್ರು ಯಾರು ಯಾಕೆ ತೋರಿಸ್ತಾರೆ ಅದನ್ನ ತೋರಿಸಿ ಯಾಕೆ ಆ ಥರ ಮಾಡೋದೇನು ಅಲ್ಲಿ ನೋಡಿ ನೀವೇ ಅದನ್ನು ತೋರಿಸಿ ಯಾರು ತೋರಿಸಿ ಅವ್ರ ಮೇಲೆ ನೀವು ನಾನು ಯಾರು ಏನು ಡೆವಿಲ್ ಏನೋ ಹೇಳ್ದ ಅವ್ನು ಡೆವಿಲ್ ನೋಡಿ ಅದು ಇವಾಗ ನಾನು ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ನಾನು ಇವಾಗ ನಿಮ್ಮ ರೆಸ್ಟೋರೆಂಟ್ ಮೇಲೆ ಹಾಕೊಂಡು ತಗೊಂಡ್ರೆ ನಿಮ್ಮ ಎಂಪ್ಲಾಯ್ ಮೇಲೆ ಹಾಕೊಂಡು ಅದು ಹೇಳಿ ನೋಡಿ ಆಮೇಲೆ ಈ ಲೋಕಲ್ ಕಷ್ಟಪಟ್ಟು ಕೆಲಸ ಮಾಡೋರು ಇದ್ದಾರೆ ಈ ತರ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಕರೆಕ್ಟ್ ಅಲ್ವಾ ಇವಾಗ ಆಚೆ ಕಡೆಯಿಂದ ಬಂದಿರೋರು ಹೆಂಗಿರ್ಬೇಕು ಅವ್ರ ಪಡಿ ಅವ್ರು ಕೆಲಸ ಮಾಡಿ ನಾವು ಡಿಸ್ಟರ್ಬ್ ಮಾಡಲ್ಲ ನಮ್ಮ ಹುಡುಗರ ಪಡಿ ನಮ್ಮ ಹುಡುಗ ಕೆಲಸ ಮಾಡ್ತಾರೆ ಅವ್ರ ಪಡಿ ಅವ್ರು ಫಸ್ಟ್ ಆಫ್ ಆಲ್ ಅವನು ಯಾರವನು ಬಿಡ್ಬೇಕು ಇಲ್ಲಿ ಡೋರು ಕ್ಲೋಸ್ ಇತ್ತು ಓಪನ್ ಇತ್ತು ಕ್ಯಾಮರಾ ಚೆಕ್ ಮಾಡಿ ಯಾರು ತಪ್ಪಿದೆ ನೋಡಿ ಫುಡ್ ರೆಡಿ 2 ನಿಮಿಷ ಆರ್ಡರ್ ಮತ್ತೊಬ್ರು ತೆಲುಗುದವ್ರು ಯಾರು ಇಲ್ಲೊಬ್ರಿಗೂ ಕನ್ನಡ ಬರ್ತಾ ಇಲ್ಲ ಓಕೆ ನಾನು ಒಬ್ಬರನ್ನು ಇಟ್ಕೊಂಡಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲ ಸಾಯಂಕಾಲ ಸರ್ ಈ 9 ದಯವಿಟ್ಟು ಒಂದ್ ಸ್ಟಾಪ್ ಅಟ್ಲೀಸ್ಟ್ 2 ಸ್ಟಾಪ್ ಇಟ್ಕೊಳ್ಳಿ ಯಾಕಂದ್ರೆ ಇವ್ ನಮ್ಮ ಹುಡುಗರಿಂದ ಪ್ರಾಬ್ಲಮ್ ಆಗ್ತಾ ಇದೆಪ್ಪ ಸರ್ ನೀವು ತಗೊಳ್ಳಲ್ಲ ಸರ್ ಬೇಕಾದ್ರೆ ನಿಮ್ಗೆ ಮ್ಯಾನ್ ಪವರ್ ಬೇಕಾದ್ರೆ ನಾವೇ ಕೊಟ್ಬಿಡ್ತೇವೆ ಕನ್ನಡದವ್ರು ದಯವಿಟ್ಟು ನಮ್ಗೆ ತಲೆನೋವೇ ಇಲ್ಲ
ನಾನು ಹೇಳೋದು ನೋಡಿ, ಈ ತರ ಇಶ್ಯೂಸ್ ಬಂದು ನಿಮ್ ನಾಳೆ ಇಟ್ ಇಸ್ ವೆರಿ ಸಿಂಪಲ್ ಫಾರ್ ಅಸ್ ಟು ಪುಟ್ ಅನ್ ಆಕ್ಷನ್ ಆನ್ ದಿಸ್ ಯುವರ್ ರೆಸ್ಟೋರೆಂಟ್. ಅಲ್ಲ ಎಲ್ಲಿಂದನೋ ಬಂದ್ಬಿಟ್ಟು ಈ ತರ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತಾತ್ ಕೊಟ್ರೆ ಆತರ ಮತ್ತೆ ಒಬ್ಬರ ಮಾತಾಡಲ್ಲ ಅಲ್ವಾ? ಎಷ್ಟು ಜನ ಹುಡುಗರು ಇದ್ರು ಇಂಪ್ರೂವ್ಮೆಂಟ್ ಅವ್ರು ಯಾರೋ ಅವ್ರು ನಾನು ಆರ್ಡರ್ ಐಡಿ ಕೇಳಿದೆ ನಂಗೆ 2 ಆರ್ಡರ್ ಹಿಂದಿದೊಂದು ಫೆಸಸ್ 2 ಆರ್ಡರ್ ಇತ್ತು. ಓಕೆ ನಾ ಒಂದು ಫೆಸಸ್ ರೆಡಿ ಇಲ್ಲ ಅಂತ ಕೆಳಗೆ ಪಕ್ಕದಲ್ಲಿ ಕುತ್ಕೊಂಡಿದ್ದೆ. ರೆಡಿ ಬಂದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಹೇಳಿದೆ ಓಕೆನಾ ಸರ್ ಹೇಳಿದ ತಕ್ಷಣ ಅವ್ರಂದ್ರು ಸರ್ ಮಿಸ್ಟೇಕ್ ಆಗ್ಬಿಟ್ಟು ರೆಡಿ ಆಗಿದ್ದು 2 ನಿಮಿಷ ಹೇಳು ಓಕೆ ಅಂತ ಸುಮ್ಮನೆ ನಿಂತ್ಕೊಂಡೆ. ಅಲ್ಲಿ ಗುಂಪು ಈಗ ಒಂದು ನಿಂತ್ಕೊಂಡಲ್ಲ ಅದೇ ಖುಷಿ ನಿಂತ್ಕೊಂಡಿದ್ರು. ಅವ್ನಿಂದ ಇವಾಗ ನಂಗೆ ಯಾರೋ ಬಟ್ ತೋರಿಸಿದ್ನಪ್ಪ ಅವ್ನು ಬಂದ್ಬಿಟ್ಟು ಇದು ಮಾಡೋದು ನೋಡ್ತಾವನೆ ಹಂಗೆ ಹೋಗ್ತಾವನೆ ನೋಡ್ಬಿಟ್ಟು ಈ ಕಡೆ ನಾವು ಓದತ್ತಾ ಇದ್ದೀನಿ ನಂಗೆ ಅವ್ನ ಪಕ್ಕದವ್ನು ಹಿಂದಿದಲ್ಲಿ ಮಾತಾಡ್ದ ಅವ್ನು ನಮ್ಗೆ ಕೊಡ್ಬೇಕಿತ್ತು ಆರ್ಡರ್ ಇಲ್ಲಿವರೆಗೂ ಬಂದ್ರು ವಿಡಿಯೋ ಸರ್ ಕೈ ಎತ್ತಿಲ್ಲ. ಅಷ್ಟು ಬಂದಿದ್ದು ಡೋರ್ ಗಂಟೆಲ್ಲ ಮಾಡ್ತಿರೋದು ಎಲ್ಲ ಐತಿ ವಿಡಿಯೋದಲ್ಲಿ ಮಾಡಿರೋದು ನಮ್ಮ ಫೋನಲ್ಲಿ ಮಾಡಿರೋದು ನಾನೇ ಮಾಡಿರೋದು ವಿಡಿಯೋ ಬೇರೆ ಯಾರು ಫುಲ್ ಆಗಿ ವಿಡಿಯೋ ನೋಡಿ ಸರ್ ಆಕ್ಚುಲಿ ಅದು ವಿಡಿಯೋ ಬಂದ್ಬಿಟ್ಟು ಆಫ್ಟರ್ ಅಂದ್ರೆ ಹುಡುಗ ಯಾವಾಗ ಕೈ ಬ್ರೀಫಿಂಗ್ ಮಾಡಿ ಡೈಲಿ ಒಂದು ಬ್ರೀಫಿಂಗ್ ಮಾಡಿ. ಯಾಕಂದ್ರೆ ಲೋಕಲ್ ಹುಡುಗರು ಅವ್ರ ಕಷ್ಟದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲ ಈಗ ಹುಡುಗರು ಆಚೆ ತಿರ್ಗಾಡ್ಕೊ ಬರೋರು ಅವರೇ ಅಷ್ಟು ಕಾಮಾಗಿ ಮಾತಾಡ್ಬೇಕಾದ್ರೆ ನೀನ್ ಒಳಗಡೆ ಇದ್ದವನ್ಗೆ ಅಷ್ಟು ಇದಾಗ ಮಾಡಿದ್ರೆ ಕೆಲಸ ತೆಗಿಯೋದಲ್ಲ. ಇವಾಗ ನಮ್ಗೆ ಒಂದು ಅಪಾಲಜಿ ವಿಡಿಯೋ ಮಾಡಿಬಿಟ್ಟು ಅವ್ರನ್ನು ಕೊಡ್ಬೇಕು. ಪ್ಲಸ್ ನೀವು ಕಂಪ್ನಿ ಏನ್ ಆಕ್ಷನ್ ತಗೊಂಡಿರೋ ನಾವು ರಿಟರ್ನ್ ಅಲ್ಲಿ ಒಂದು ಲೆಟರ್ ಪ್ಲೀಸ್ ಟು ಜಸ್ಟ್ ಆಸ್ ದ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್. ಫಾರ್ ಯು ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್. ನೋ ಪ್ರಾಬ್ಲಮ್, ವಿಲ್ ವೇಟ್ ಔಟ್ಸೈಡ್ ಓನ್ಲಿ. ನಾನು ನೋಡ್ತಾ ಇದ್ದೆ ಇದ್ರಿ ನೀವು ಬರ್ಸಿ. ವಿ ವಾಂಟ್ ಅಪಾಲಜಿ for the delivery executive. Okay, no one should treat anyone with disrespect. We never accept this. Everyone has their own work or own work. We have to respect that work. Okay, adhan artha madkoli. I want one letter from your this thing that this has happened and what is the action you have taken. Another hey one nimsha irappa nanu heltini ನೀವು ಆಕ್ಷನ್ ಏನು ತಗೊಂಡಿರೋ ನನಗೆ ಒಂದು ಲೆಟರ್ ಕೊಟ್ಬಿಡಿ. ಸೊ ಮೆಸೇಜ್ ಶುಡ್ ಬಿ ದಟ್ ಡೆಲಿವರಿ ಬಾಯ್ ವೆಲ್ಫೇರ್ ಅಸೋಸಿಯೇಷನ್ ಕಂಪ್ಲೇಂಟ್ ಬಂದಿದ್ದು. ಸೊ ವಿ ಹ್ಯಾವ್ ಆಕ್ಷನ್ ಬಗ್ಗೆ ಅಗೇನ್ಸ್ಟ್ ಆಗಿ ನಾವು ಇದನ್ನ ರಿಮೂವ್ ಮಾಡಿದ್ರೆ ಅಂತ ನೀವು ಅದನ್ನ ಬಿಡಬೇಕು. ಇದು ಮುಂದೆ ಐಡಿ ಕಾರ್ಡ್ ಒಂದು ಫೋಟೋ ಎತ್ಕೋಬೋದಾ? ಪ್ಲೀಸ್ ನಮ್ಮವ್ರಿಗೆಲ್ಲ ಕಳಿಸ್ಬಿಡ್ತೀನಿ. ಅವ್ರ ಕಡೆಯಿಂದ ಲೆಟರ್ ಬರುತ್ತೆ. You can take our picture also. We don't mind. ಇಲ್ಲ ನೋ ಬೇರೆ ಐಡಿ ಕಾರ್ಡ್ ಇದೆ. The number ಸರ್ 805. ಇನ್ನೊಬ್ರು ಯಾರು ಇದ್ರಲ್ಲಿ ಯಾವಾಗ ಆಗಿದೆ ಸರ್ ಇದು? ನಿನ್ನೆ ಆಯ್ತಾ? ನೋಡಿ ಏನಾಗುತ್ತಂದ್ರೆ ಇವತ್ತು ನಾವು ಜಸ್ಟ್ ಇಷ್ಟು ಜನ ಬಂದಿದ್ದೀವಿ. ಅದು ವಿಷಯ ಬೇರೆ ತರ ಇಶ್ಯೂ ಆಗಿದ್ರೆ ಇಡೀ ಟಿವಿ ಬಂದ್ಬಿಟ್ಟಿದೆ. ಸರ್ ಸ್ವಲ್ಪ ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗ್ತಾ ಇರುತ್ತೆ. ನಾನು ಅಬ್ಸರ್ವ್ ಮಾಡ್ತಾನೆ. ಸರ್ ಫಸ್ಟ್ ಆಫ್ ಆಲ್ ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗೋದೇ ನಿಮ್ಮಿಂದಾನೆ. ಬಿಕಾಸ್ ಏನಕ್ಕೆ ಕೇಳ್ತೀನಿ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಇರು. ರೆಡಿ ಕೊಡ್ತೀರಾ ಸರಿನಾ? ಇರೋ ರೂಲ್ಸ್ ಪ್ರಕಾರ ಈಗಿರೋ ರೂಲ್ಸ್ ಪ್ರಕಾರ ನಿಮ್ಗೆ ಹೇಳ್ತೀನಿ ನಾನು. ಅಕಸ್ಮಾತ್ ಫುಡ್ ರೆಡಿ ಬಂದ್ರೆ ನಿಮ್ ಕೆಲಸ ಏನು? ಫುಡ್ ರೆಡಿ ಕೊಟ್ಟಿದ ತಕ್ಷಣ ಫುಡ್ ನ ತಗೊಂಡ್ ಹ್ಯಾಂಡ್ ಓವರ್ ಟು ಡೆಲಿವರಿ ಬಾಯ್. ಇಲ್ಲಿ ರೆಡಿ ಬಂದಿದ ತಕ್ಷಣ ರಿಸೀವ್ ದ ಕಸ್ಟಮರ್, ಫುಡ್ ಇಸ್ ರೆಡಿ, ಹ್ಯಾಂಡ್ ಓವರ್ ದ ಡೆಲಿವರಿ ಬಾಯ್. ಓಕೆನಾ? ಸೊ ಇಲ್ಲಿ ಡೆಲಿವರಿ ಬಾಯ್ಗೆ ಹ್ಯಾಂಡ್ ಓವರ್ ಮಾಡಿರಲ್ಲ, ಫುಡ್ ರೆಡಿ ಕೊಟ್ಬಿಡ್ತಾರ. ಅಲ್ಲಿ ಕಸ್ಟಮರ್ ಏನ್ ಅನ್ಕೊಂತಾನೆ, ಫುಡ್ ರೆಡಿ ಕೊಟ್ಟವ್ರೆ, ಇನ್ನ ಡೆಲಿವರಿ ಬಾಯ್ ಬಂದು ವೇಟ್ ಮಾಡ್ಕೊ ಇದು ಟೈಮ್ ವೇಸ್ಟ್ ಮಾಡ್ತಾ ಇದ್ರಂತೆ. ಅಲ್ಲಿಗೆ ಹೋಗಿದ ತಕ್ಷಣ ಮಾತಾಡೋದೇನು ಗೊತ್ತಾ ಡೆಲಿವರಿ ಬಾಯ್ನ, ಯಾಕಪ್ಪ ಲೇಟ್ ಆಗಿ ಬಂದೆ ಫುಡ್ ರೆಡಿ ಕೊಟ್ಮೇಲೆ? ಸರ್ ಮಾಡಿದೀರಾ ಸರ್, ಪ್ರತಿಯೊಬ್ರು ಮಾಡೇ ಬಂದಿರ್ತಾರೆ. ಓಕೆ ನಾವು ಮಾಡಿದೀವಿ, ಇಲ್ಲ ಅಂತಿಲ್ಲ, ನಾವು ಅದೇ ಮಾಡ್ತಿರೋದು. ಓಕೆನಾ? ನಾನು ಕೇಳ್ತಿರೋ ಕ್ವಶನ್, ಅದು ಮಿಸ್ಟೇಕ್ ಯಾರ ಕಡೆಯಿಂದ ಆಗಿರೋದು? ಸರಿನಾ? ನಿಮ್ ಕಡೆಯಿಂದ ನೀವೇ ಮಿಸ್ಟೇಕ್ ಇಟ್ಕೊಂಡು ನೀವೇ ವಾಯ್ಸ್ ರೇಸ್ ಮಾಡ್ಕೊಂಡು ಬಂದ್ರೆ ಇಲ್ಲ ಅದಾದ್ಮೇಲೆ ಅವನೇ ನಾನು ಆರ್ಡರ್ ಅಂತ ಹೇಳಿ ಅವರು is giving a solution. I'll 100% take action. ಅಲ್ಲ ನಾನು ವಿಡಿಯೋ ನೋಡ್ಬಿಟ್ಟೆ ನನಗೆ ಅರ್ಥ ಆಯ್ತು. when he says it ನಾನು ಏನ್ ಹೇಳ್ತಿರೋದು, ಅದು ಸ್ಟಾರ್ಟ್ ಆಗಿದೆ ನಿಮ್ ಕಡೆಯಿಂದ. ನೀವೇ ಕಾಮಾಗಿ ಮಾತಾಡಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಬಂದು ಒಂದು 5 ನಿಮಿಷ ವೆಯ್ಟ್ ಮಾಡಲ್ಲ ಹುಡುಗರು? ವೇಟ್ ಮಾಡಿದೆ. ಸರ್ ನಾನು ಹೇಳ್ತಾ ಇದ್ದೀನಲ್ಲ, ಅವನು ಆಟಿಟ್ಯೂಡ್ ನೋಡೇ ನನಗೆ ಅರ್ಥ ಆಯ್ತು. ನಾನು ಪ್ರಾಮಿಸ್ ಮಾಡ್ತಾ ಇಲ್ಲ 100%. ಅಲ್ಲ ನಾನು ಈ ಒಂದು ಸಿಚುವೇಶನ್ ಅಲ್ಲ, ನಾನು ನಾರ್ಮಲ್ ಆಗಿ ಬೇರೆದು ಹೇಳ್ತಾ ಇರೋದು. ನಾನು ಆಕ್ಷನ್ ಎತ್ತೇ ಮತ್ತೆ ಇನ್ನೊಂದೇನಂದ್ರೆ ಇದು ಬಂದು ನೀವು ಮಾತ್ರ ಫಾರ್ವರ್ಡ್ ಮಾಡೋದಲ್ಲ, ಇದು ನಮ್ ಕಿಚನ್ಸ್ ಒಂದು 50-60 ಇದೆ. ಸೊ ಇದೇ ತರ ಇಶ್ಯೂನ BL ಅಲ್ಲಿ ಒಂದ್ಸರಿ ಗಲಾಟೆ ಮಾಡಿದೀವಿ. ಬೆಮ್ಮೆಲ್ ಅಲ್ಲ BL ಮಾಡಿದೀವಿ, ಬೆಲ್ ರೋಡ್ ಅಲ್ಲಿ ವಾರ್ನ್ ಮಾಡಿದ್ವಿ. ಸೊ ಅಲ್ಲಿ ಅವತ್ತು ಹೋಗಿ ಮಾತಾಡಿದಾಗ ಆಯ್ತು ಅಂತ ಅವತ್ತು ಒಬ್ಬ ಹುಡುಗನ್ ಒಂದು ಪಾಪ ಇವ್ರಿಗೆ ನಿಮ್ಮ ಹುಡುಗನ್ಗೆ ಅವತ್ತು ಒಂದು ಅಲ್ಲಿ ಮ್ಯಾನೇಜರ್ ವಾರ್ನಿಂಗ್ ಮಾಡಿದ್ರು. ಸರಿನಾ? ಪ್ರತಿ ಒಂದು ಕಿಚನ್ ಅಲ್ಲಿ ರೆಬಲ್ ಫುಡ್ಸ್ ಹತ್ರ ಇದು ಕಾಮನ್. मैंने बोला मैजिक पिट का मैजिक फूड जो है उसका आपको आइटम और वही बोला जब उसका बात ही वो आगे वो अंदर में आया 30 मिनट उसका बात चिल्लाना जाने तो नहीं ये मैं आवाज
अब वीडियो का इतना जोर जोर से चिल्ला रहा था साल के अंदर ಅವ್ನು ನಗ್ತಿರೋದು ನೋಡಿ, ನಗು ಬರ್ತಿದೆ ಗುರು. ಹಾ उसका भी you are not told the bad words also. You are showing an indication that means it is a bad word. That is the reason you are showing. ಜೀಜೆ ಬ್ರೋ ನಗ್ತಿದ್ದೀನಿ. बहुत जोर जोर से हमारा पास वीडियो है अभी नहीं वीडियो का पहले बोल रहा हूँ जो उससे पहले भी बहुत बार हम बोला था कि रेडी नहीं हुआ तो रेडी नहीं हुआ तो आप ऑर्डर पिक कैसे डाल दिया लेगो पिकअप हो गया मैंने नहीं था हाँ रेडी बात दिखाई भी नहीं देगा मैजिक किया 9423 तो अपना रेडी अगर डालेगा भी तो कोई नहीं लेकिन वो आइटम रेडी नहीं की जाती ಇಲ್ಲ ನಾನು ವೇಟ್ ಮಾಡಿದ್ರೆ ಫುಡ್ ರೆಡಿ ಬರೋರು ಆಚೆ ಕಡೆ ಕುತ್ಕೊಂಡಿದ್ದೆ ನಾನು ಕ್ಯಾಮ್ರಾ ಚೆಕ್ ಮಾಡ್ತೀವಿ ಫುಡ್ ರೆಡಿ ಬಂದು ನಾನು ಒಳಗಡೆ ಬಂದೆ ಹಿಂದೆ ಓಕೆನಾ ಓಕೆ ಫಸ್ಟ್ ಸ್ವಿಗ್ಗಿ ನಂದು ಸ್ವಿಗ್ಗಿ ಆರ್ಡರ್ ಐಡಿ ನಂಬರ್ ಬರುತ್ತೆ ಆರ್ಡರ್ ಐಡಿ ನಂಬರ್ ಐಟಮ್ ಅದೇ ऑर्डर रेडी वो सर्विस को बताओ उसका ऑर्डर तो रेडी मेरे तो जो भी हो मैं ये बोल रहा हूँ तुझे कौन बोला उसको परमिशन दिया ऐसा करने के लिए पता है इस ये सिर्फ वीडियो की वजह से तू अरेस्ट भी हो सकता है अभी हम करके दिखाए अरेस्ट तुम्हारा रेबल का जो किचन है तुम्हारा इनको ऊपर भी प्रेशर पड़ेगा तो तेरे वजह से ना तू तो तेरे हरकत से तेरे गुस्से का वजह से उसने क्या किया ऐसा तो इतना तू गुस्सा हो गया हाँ इतना गुस्सा कौन करता है तो इज्जत नहीं है वो डिलीवरी एग्जीक्यूटिव इज्जत नहीं है आपका ऑब्वियसली इज्जत है इज्जत है तो ऐसा कौन करता है पहले उसने किया ना तुम दूसरा स्टेट से काम करने के लिए आता है हम ये नहीं बोल रहे आप मत नहीं आना आप ये नहीं करना हम कुछ नहीं बोल रहे वो बात हम नहीं है। ये सिर्फ बोल रहे तुम्हारा एटीट्यूड जो है तुम्हारा पास रखो वो तुम्हारा सर्कल फ्रेंड सर्कल है ना उनके पास देखो तो वो मान सकते हैं वो दूसरे बंदे ये इधर का लोकलाइट रहता है तो अगर ये इज्जत ऐसा किया वो भी गुस्सा हो गया 4 बंदे को लेकर आएगा तुम्हें मार के चलेगा तो क्या करता वो मैं समझ तुम्हें क्या करता वो मैं समझा क्या समझा उस time तुम्हें में वो मैं समझा हूँ लेकिन उस टाइम में क्या हुआ ना बहुत सारा राइडर था मैं सिर्फ मैजिक पिन लोग को बोला लास्ट में वो आके ऐसा ऐसा बोला मैं उसके बाद मैं पूछा कहाँ का स्विगी का है मैं तो मैजिक पिन को पूछा था तो मैं सिर्फ मैजिक पिन को मैं बोला होता है तुम्हारा भी किचन बड़ा है उनको भी ऑर्डर ज्यादा आते हैं वो भी नहीं सुना मैजिक पिन चिल्लाया था वो भी मैजिक पिन नहीं सुना वो आगे अंदर तो क्या हुआ ಫಸ್ಟ್ ಆಫ್ ಆಲ್ ನಿನ್ ಕೆಲಸ We ಏನು? have shouted for years, shouted, even we have shouted. The problem is, why are we showing a middle finger? What is this behavior? Is this what I have told you in the brief? ब्रीफिंग हुआ है ना तुम्हारा किचन रेबल में ब्रीफिंग हुआ कि नहीं हुआ होता है ब्रीफिंग होता है क्या बोला है उन्होंने वैसा बिहेवियर नहीं रखना बोल रहा है ना यू हैव टू कीप योर माइंड एवरीथिंग कूल यू आर वर्किंग इन अ किचन you will be handling hundreds and thousands of people in every monthly basis. You can't lose your control. You have to apologize to this guy and it has to be recorded in this video. And I want your company to take action against you guys. Because this should not repeat. Because if this goes outside, you will have a lot of problems. Because if other people see, because the video is already viral. If they see outside, you will have a lot of harm. So I am telling you one thing, just have apology to him on the video and say this will not repeat again. And I also request this company to take any disciplinary actions, whatever it may be. You understand the point? Never repeat this. No matter, it is not only, it might be your state also, any state. I am not here just because he is our state guy. No, this is wrong. I am here because he is a delivery executive and his disrespect is being appeared here. Okay, this is the only point I am here. Got my point? Record ಮಾಡಿ ಸಾರಿ ಹೇಳ್ತಾನೆ ಅಪಾಲಜಿ ಸ್ಟೇಟ್ सॉरी भाई ಕನ್ನಡ में बोलो भाई ಅವ್ನಿಗೆ ಎಲ್ಲಿ ಬರ್ತಾನೆ ಹೇಳ್ಕೊಡೋಣ ಸರ್ ಹೇಳಿ ಕ್ಷಮಿಸಿ ಬೋಳು ಹೇಳ್ಕೊಡು ಕನ್ನಡದಲ್ಲಿ ನೀನೆ ಅದೇ ನಾನು ಹೇಳ್ತೀನಿ ತಪ್ಪಾಯ್ತು ಅಂತ ಹೇಳು ಏನಾಯ್ತು ಸಾರಿ ತಪ್ಪಾಯ್ತು ಅಂತ ಹೇಳಿ ತಪ್ಪಾಯ್ತು सॉरी ತಪ್ಪಾಯ್ತು
ठीक है। देखो आप भी है ना, जो जिधर से आते हैं किसके लिए आते हैं, घर का मुश्किल रहता है इसलिए आप लोग इधर आते हैं। सही तो ये वो मत बोलना, ये आप थोड़ी देर के लिए ईगो और एरोगेंस की वजह से जो तुम उधर से छोड़ के इधर आए ना, वो जर्नी मत भूलना, वो बहुत मुश्किल का जर्नी है। इधर 1 मिनट में इनको बोल दे तो काम से निकलने में 2 मिनट नहीं लगते, क्योंकि मैं इतना प्रेशर डाल सकता हूँ तुम्हारे किचन के ऊपर काम से निकलने, लेकिन मैं ये नहीं करता। ये एक अपॉर्चुनिटी सबको देना पड़ता है, तुम्हें भी दे रहा हूँ, लेकिन डिसिप्लिन जो रहते हैं वो मुझे सुनना है उनसे, ठीक है। कभी भी ऐसा मत करो, बी जेंटल टू एवरीवन, बिकॉज everyone deserves their respect. Okay, even you also. If at all some of your manners talk to you in this disrespectful way, will you accept this? You can't accept this, right? The same way, everyone here is a human being. Everyone are here to just work to fulfill their needs, basic end needs. It's not like you disrespect this person and he's not alone. He has an association who is having almost 1 lakh members in their association. And tomorrow imagine at least 5,000 people come and stand near your rebel kitchen. What will happen? And imagine 5 people attack you, what will happen? That's bad, no? That should never happen. Just because of one ego, you should not get hurt, even he should not get hurt. Okay? So one the basic discipline ಕೆಲಸದಿಂದ ಏನು ತೆಗೋತರ ಏನು ಬೇಡ. ಓಕೆ, ಅವರು ಏನು ಕಷ್ಟದ ಬಂದಿರ್ತಾರೆ, ಇಲ್ಲಿ ಏನೋ ಕಬ್ಬು ಬಿದ್ದಿರ್ತಾರೆ, ಇಲ್ಲ ಅಂದ್ರೆ ಬೇಡಲ್ಲ, ಬಟ್ ಡಿಸಿಪ್ಲಿನ್ ತಗೊಳ್ಳಿ. ಅದು ನನಗೆ ಒಂದು ಮೇರಲ್ಲಿ ಕಳಿಸ್ಬೇಕು. ಓಕೆ, ನಾನು ಮತ್ತೆ ನಮ್ಮ ಹುಡುಗರು ಬರ್ತಾರೆ, ಅವ್ರಿಗೆ ಒಂದು ಲೆಟರ್ ನಮ್ಮದು ಅಸೋಸಿಯೇಷನ್